ಪ್ರಾರ್ಥನೆ ಮಾಡುವ. ಪರಿಶುದ್ಧ ದೇವ, ಈ ಸಮಯ ನಿನ್ನ ಶ್ರಮೆ ಮರಣಗಳ ಕುರಿತು ಧ್ಯಾನಿಸಲು ನಮಗೆ ನಿನ್ನ ಆತ್ಮನ ಬಲವ ಕೊಡೆಂದು ಬೇಡ್ತೇವೆ. ಈ ಬಿಗ್ ಜೆ ಟಿವಿಯ ಎಲ್ಲ ವೀಕ್ಷಕರಿಗೆ ನಿನ್ನ ಸಹಾಯ ಕೊಡು. ನಮ್ಮೆಲ್ಲರಿಗೆ ನಿನ್ನ ಬಲವ ಅನುಗ್ರಹಿಸು. ನಿನ್ನ ಪರಿಶುದ್ಧ ವಾಕ್ಯದ ಮೂಲಕ ನಮ್ಮೆಲ್ಲರ ಸಂಗಡ ಮಾತನಾಡು. ನಮ್ಮೆಲ್ಲರ ಬಲಹೀನತೆಗಳನ್ನು ತೆಗೆದು ನಿನ್ನೊಳಗಿನ ಸ್ವಸ್ಥತೆಯನ್ನು ಕ್ರಿಸ್ತನಲ್ಲಿ ದಯಪಾಲಿಸು ಮತ್ತು ನಿನ್ನಲ್ಲಿ ಸ್ಥಿರವಾಗಿ ನಿಲ್ಲಲಿಕ್ಕೆ ನಮ್ಮನ್ನು ಮತ್ತಷ್ಟು ನಿನ್ನ ಬಳಿಗೆ ಸೆಳೆದುಕೋ. ನಿನಗೆ ಮಹಿಮೆಯಾಗಲಿ. ಆಮೇಲೆ ಯೋಹಾನನ ಸುವಾರ್ತೆಯ 18ನೇ ಅಧ್ಯಾಯದ 33ರಿಂದ 37ನೇ ವಚನ ತನಕ. ಯೋಹಾನನ ಸುವಾರ್ತೆ 18ನೇ ಅಧ್ಯಾಯ 33ನೇ ವಚನದಿಂದ 37ನೇ ವಚನದ ತನಕ. ಅಲ್ಲಿ ಬರೆದಿರುವ ಮಾತು: ಆಗ ಪಿಲಾತನು ತಿರುಗಿ ಅರಮನೆಯೊಳಕ್ಕೆ ಹೋಗಿ ಯೇಸುವನ್ನು ಕರೆದು ಆತನನ್ನು, ನೀನು ಯೆಹೂದ್ಯರ ಅರಸನು ಹೌದೋ ಎಂದು ಕೇಳಿದನು. ಯೇಸು, ನಿನ್ನಷ್ಟಕ್ಕೆ ನೀನೇ ಇದನ್ನು ಹೇಳುತ್ತೀಯೋ, ಮತ್ತೊಬ್ಬರು ನನ್ನ ವಿಷಯದಲ್ಲಿ ನಿನಗೆ ಹೇಳಿದ್ದಾರೋ ಎಂದು ಕೇಳಲು ಪಿಲಾತನು, ನಾನೇನು ಯೆಹೂದ್ಯನೇ? ನಿನ್ನ ಸ್ವಂತ ಜನವು ಮಹಾಯಾಜಕರು ನಿನ್ನ ನನಗೆ ಒಪ್ಪಿಸಿದ್ದಾರೆ. ನೀನು ಏನು ಮಾಡಿದ್ದೀ ಎಂದು ಕೇಳಿದ್ದಕ್ಕೆ ಯೇಸು, ನನ್ನ ರಾಜ್ಯವು ಈ ಲೋಕದಲ್ಲ. ನನ್ನ ರಾಜ್ಯವು ಈ ಲೋಕದ್ದಾಗಿದ್ದರೆ ನಾನು ಯೆಹೂದ್ಯರ ಕೈಯಲ್ಲಿ ಬೀಳದಂತೆ ನನ್ನ ಪರಿವಾರದವರು ಕಾದಾಡುತ್ತಿದ್ದರು. ಆದರೆ ನನ್ನ ರಾಜ್ಯವು ಇಲ್ಲಿಯದಲ್ಲವೆಂದು ಉತ್ತರ ಕೊಟ್ಟನು. ಅದಕ್ಕೆ ಪಿಲಾತನು, ಹಾಗಾದರೆ ನೀನು ಅರಸನು ಹೌದಲ್ಲವೇ ಅಂದನು. ಯೇಸು ಅವನಿಗೆ, ನನ್ನನ್ನು ಅರಸನೆಂದು ನೀನೇ ಹೇಳಿದ್ದಿ. ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೋಸ್ಕರ ಹುಟ್ಟಿದವನು. ಅದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದೇನೆ. ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿ ಕೊಡುತ್ತಾರೆ ಎಂದು ಉತ್ತರ ಕೊಟ್ಟನು. ಪಿಲಾತನು, ಸತ್ಯವೆಂದರೇನು ಅಂದನು ಎಂಬುದೇ. ಕರ್ತನಲ್ಲಿ ನನ್ನ ಪ್ರೀತಿಯ ಬಿಗ್ ಜೆ ಟಿವಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತ್ರಯೇಕ ದೇವರ ಪರಿಶುದ್ಧ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತೇನೆ. ನಾವು ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನಗಳ ಕುರಿತು ಧ್ಯಾನಿಸಲು ಈ ಸಮಯ ಸೇರಿದ್ದೇವೆ. ಕ್ರಿಸ್ತನ ಅನುಭವ ನಮಗಾಗಲಿ. ಈ ಶ್ರಮೆ ಮರಣಗಳ ಧ್ಯಾನದ ಸಮಯದಲ್ಲಿ ನಮ್ಮೆಲ್ಲರ ಸಂಗಡ ದೇವರು ತನ್ನ ಆಲೋಚನೆಗಳನ್ನು ಕೊಟ್ಟು ಮುನ್ನಡೆಸಲಿ. ಈ ದಿನದ ಪ್ರಸ್ತಾಪ ಸತ್ಯದ ಅರಸನು. ಯೇಸು ಸ್ವಾಮಿಗೆ ಅನೇಕ ಬಿರುದುಗಳುಂಟು, ಅನೇಕ ಹೆಸರುಗಳುಂಟು. ಇಮ್ಯಾನ್ಯುಯೇಲ್ ಮತ್ತು ದೇವರ ಮಗನು, ಮನುಷ್ಯಕುಮಾರನು, ವಾಕ್ಯಂಬಾತನು, ಹೀಗೆ ಅನೇಕ ಹೆಸರುಗಳುಂಟು. ಆದರೆ ಆ ಹೆಸರುಗಳೆಲ್ಲವೂ ಕೂಡ ಆತನು ನ್ಯಾಯವನ್ನು ಒದಗಿಸಿದ್ದಾನೆ. ಹೆಸರಿಗೆ ತಕ್ಕ ಹಾಗೆ ಅನ್ವರ್ಥವಾಗಿ ಬದುಕಿದ್ದಾನೆ. ಇಲ್ಲಿ ಸತ್ಯದ ಅರಸನು, ಸತ್ಯದ ವಿಷಯವಾಗಿ ಸಾಕ್ಷಿ ಹೇಳುವುದಕ್ಕೆ ಬಂದ ಆತನು ಮತ್ತು ಇಡೀ ಜಗತ್ತನ್ನು ಸತ್ಯದ ಪಥದೆಡೆಗೆ ನಡೆಸುವ ಆತನು ಕ್ರಿಸ್ತನು ಎಂಬುದಾಗಿ ನಾವು ನೋಡ್ತೇವೆ. ಸತ್ಯ ಯಾವಾಗಲೂ ಕೂಡ ವಿರೋಧಗಳನ್ನು ಕಟ್ಟಿಕೊಳ್ಳುತ್ತದೆ. ಸತ್ಯ ಕಹಿಯಾಗಿರ್ತದೆ. ಸತ್ಯ ಎಲ್ಲರ ಬದುಕನ್ನು ಅದು ಪಾರದರ್ಶಕವಾಗಿಸ್ತದೆ. ಸತ್ಯವೆಂದರೆ ಇದ್ದ ಹಾಗೆ ಇರುವುದು, ಪಾರದರ್ಶಕವಾಗಿರುವುದು, ಒಳಗೊಂದು ಹೊರಗೊಂದು ಇರದ ಸ್ಥಿತಿ. ಸತ್ಯ ಅಂದರೆ ಭಯವಿಲ್ಲದಿರುವುದು. ಸತ್ಯ ಅಂದರೆ ಎಲ್ಲರನ್ನ ಪ್ರೀತಿಸುವಂಥದ್ದು. ಸತ್ಯ ಎಲ್ಲರಿಗೂ ಕೂಡ ಆಶೀರ್ವಾದವನ್ನು ಹೊತ್ತು ತರುವಂಥದ್ದು. ಜ್ಞಾನೋಕ್ತಿಗಳ ಪುಸ್ತಕ ತೆಗೆದರೆ 3ನೇ ಅಧ್ಯಾಯದ 3ನೇ ವಚನದಲ್ಲಿ ಹೇಳ್ತಾನೆ, ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ. ಪ್ರೀತಿ ಸತ್ಯತೆಗಳು ಅದು ನಮಗಿರಲಿ ಎಂಬುದಾಗಿ ಗ್ರಂಥಕರ್ತನು ಹೇಳ್ತಾನೆ. ಅದೇ ನಮ್ಮನ್ನು
ನಡೆಸ್ತದೆ, ಬಲಪಡಿಸ್ತದೆ, ನಮ್ಮನ್ನು ನೂತನಪಡಿಸ್ತದೆ, ಆಶೀರ್ವದಿಸ್ತದೆ ಎಂಬುದನ್ನು ನಾವು ಕಂಡುಕೊಳ್ಬೇಕು. ಅದೇ ರೀತಿಯಾಗಿ ಜ್ಞಾನೋಕ್ತಿಗಳ ಪುಸ್ತಕ ತೆಗೆದರೆ 6ನೇ ಅಧ್ಯಾಯದಲ್ಲಿ ಹೇಳ್ತಾರೆ, 17ನೇ ವಚನದಲ್ಲಿ 7 ಆತನಿಗೆ ಅಸಹ್ಯಗಳಾಗಿ ತೋರುತ್ತವೆ. ಅವು ಯಾವುದೆಂದರೆ ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತರೆಪಡುವ ಕಾಲು, ಅಸತ್ಯವಾಡುವ ಸುಳ್ಳು ಸಾಕ್ಷಿ, ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವನು 7. ಇದರಲ್ಲಿ ಒಂದು ಸುಳ್ಳು, ಇದು ದೇವರಿಗೆ ಅಸಹ್ಯ. ಸುಳ್ಳು ದೇವರ ಬಳಿಗೆ ನಮ್ಮನ್ನು ನಡೆಸುವುದಿಲ್ಲ. ಸುಳ್ಳು ನಮ್ಮ ಬದುಕನ್ನು ನಾಶ ಮಾಡುತ್ತದೆ ಎಂಬುದನ್ನು ನಾವು ಕಂಡುಕೊಳ್ಬೇಕು ಕರ್ತನಲ್ಲಿ ಪ್ರಿಯರೇ. ಅದರಿಂದಾಗಿ ಈ ಒಂದು ಸಮಯ ನಾವು ಸತ್ಯರ ಅರಸನಾದಂಥ ಕ್ರಿಸ್ತನ ಬಳಿಗೆ ನಮ್ಮನ್ನು ಸಮರ್ಪಿಸಿಕೊಡ್ಬೇಕು. ಕ್ರಿಸ್ತ ನಮ್ಮ ಹೃದಯದಲ್ಲಿ ತನ್ನ ಆಲೋಚನೆಗಳನ್ನು ಕೊಟ್ಟು ಮುನ್ನಡೆಸುವ ಹಾಗೆ ಬೇಡಿಕೊಳ್ಬೇಕು. ಕ್ರಿಸ್ತನಿಲ್ಲದಿದ್ದರೆ ಅಲ್ಲಿ ನ್ಯಾಯ ನೀತಿಗಳ ಆವಿರ್ಭಾವ ಆಗುವುದಿಲ್ಲ. ಅದರಿಂದಾಗಿ ಕ್ರಿಸ್ತನ ಪ್ರೀತಿಗಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳುವ, ಕ್ರಿಸ್ತ ನಮ್ಮಲ್ಲಿ ಕಾರ್ಯ ಮಾಡಲಿ, ತನ್ನೊಳಗಿನ ಬೆಳಕು ಕೊಡಲಿ, ಸತ್ಯಕ್ಕೆ ನಡಿ ತಾನು ಜೀವಿಸಿದಾಗಿ ಜೀವಿಸಲಿಕ್ಕೆ ನಮಗೆ ಪ್ರೇರೇಪಣೆ ಕೊಡಲಿ. ಯೇಸು ಸ್ವಾಮಿ ಏನು ಮಾತಾಡಿದಾನೋ, ಏನು ಬೋಧಿಸಿದಾನೋ ಅದರ ಪ್ರಕಾರ ಬದುಕಿದನು, ಅದರ ಪ್ರಕಾರ ಜೀವಿಸಿದನು. ಜೀವನ ಮತ್ತು ಬೋಧನೆ ಒಂದಾಗಿತ್ತು, ಒಳಗೊಂದು ಹೊರಗೊಂದು ಇರಲಿಲ್ಲ. ಆತನಲ್ಲಿ ಸಂಪೂರ್ಣತೆ ಇತ್ತು ಮತ್ತು ಎಲ್ಲವನ್ನೂ ಕೂಡ ಆತನು ತನ್ನ ದೇವರ ಚಿತ್ತದ ಪ್ರಕಾರ ಮಾಡಿ ಮುಗಿಸಿದನು. ಯೇಸು ಸ್ವಾಮಿಯ ಜೀವನ ಅಂದರೆ ದೇವರ ಚಿತ್ತದ ಪ್ರಕಟಣೆಯಾಗಿತ್ತು. ದೇವರನ್ನು ಎಲ್ಲ ಜನರಿಗೆ ತಲುಪಿಸುವಂಥ ಕಾರ್ಯದಲ್ಲಿ ಆತನು ಸಂಪೂರ್ಣವಾಗಿ ಸಶಕ್ತನಾದನು. ಎಲ್ಲರನ್ನೂ ಕೂಡ ದೇವರಲ್ಲಿ ಒಂದು ಮಾಡುವುದಕ್ಕೆ ಆತನು ಉಪಯೋಗಿಸಲ್ಪಟ್ಟನು. ಯೇಸು ಸ್ವಾಮಿಯ ಬಗ್ಗೆ ಪೇತ್ರನೊಂದು ಸತ್ಯ ಹೇಳ್ತಾನೆ, ಅದ್ಭುತ ಸತ್ಯ ಅದು. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 16ನೇ ವಚನ ನೀವು ತೆಗೆದು ನೋಡಿದರೆ ಯೇಸು ಸ್ವಾಮಿಯ ಬಗ್ಗೆ ಪೇತ್ರನೊಳಗಿನ ಸತ್ಯ. ಆತನು ಹೇಳ್ತಾನೆ, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವಸ್ವರೂಪನಾದ ದೇವರ ಕುಮಾರ, ನೀನು ಅಭಿಷಿಕ್ತನು ಅಂತ ಹೇಳ್ತಾನೆ. ಒಂದು ಕಾರ್ಯ ಮಾಡಲಿಕ್ಕೆ ನೀನು ಅಭಿಷಿಕ್ತನು. ಆ ಕಾರ್ಯ ಏನೆಂದರೆ ನೀನು ದೇವರನ್ನು ಮತ್ತು ಮನುಷ್ಯರನ್ನು ಒಂದು ಮಾಡ್ತಿ. ನೀನು ದೇವ ಮತ್ತು ಮನುಷ್ಯರ ಸಂಧಾನಕರ್ತೃವಾಗಿದೆ ಎಂಬುದಾಗಿ ಅಲ್ಲಿ ಪೇತ್ರನು ಹೇಳ್ತಾನೆ. ಈ ಮಾತು ಕೇಳಿ ಯೇಸು ಸ್ವಾಮಿಗೆ ಬಹಳ ಸಂತೋಷವಾಗ್ತದೆ. ಆತನು ಹೇಳ್ತಾನೆ, ಯೇಸು ಸ್ವಾಮಿ, ಈ ವಿಷಯವನ್ನು, ಈ ಗುಟ್ಟನ್ನು ನಿನಗೆ ತಿಳಿಸಿದವನು ನರ ಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳ್ತೇನೆ, ಅದೇನೆಂದರೆ ನೀನು ಪೇತ್ರನು, ಈ ಬಂಡೆಯ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುವೆನು. ನಿನ್ನ ಈ ವಿಶ್ವಾಸದ ಮೇಲೆ, ನೀನು ಕೊಟ್ಟಂಥ ಈ ಸತ್ಯವಾದಂಥ ಒಂದು ವಿಶ್ವಾಸದ ಮೇಲೆ ನಾನು ನನ್ನ ಅದ್ಭುತವಾದಂಥ ಸಭೆಯನ್ನು ಕಟ್ತೇನೆ ಎಂಬುದಾಗಿ ಹೇಳ್ತಾನೆ. ಕರ್ತನಲ್ಲಿ ನನ್ನ ಪ್ರಿಯರೇ, ಸತ್ಯವೇದ ನೀವು ತೆಗೆದು ನೋಡಿದರೆ ಆದಿಕಾಂಡದಿಂದ ಪ್ರಕಟಣೆಯ ತನಕ ಎಲ್ಲಿಯೂ ಕೂಡ ಯೇಸು ಕ್ರಿಸ್ತನು ಕ್ರೈಸ್ತ ಧರ್ಮದ ಸ್ಥಾಪಕನೆಂದು ಬರೆಯಲ್ಪಡಲಿಲ್ಲ. ಕ್ರೈಸ್ತ ಧರ್ಮದ ಸ್ಥಾಪಕ ಕ್ರಿಸ್ತನಲ್ಲ, ಯೇಸು ಸತ್ಯ ಧರ್ಮದ, ಸತ್ಯ ಮಾರ್ಗದ ಪ್ರೇರಕ ಎಂಬುದನ್ನು ನಾವು ಕಂಡುಕೊಳ್ಬೇಕು. ಆತನು ಜಾತಿ, ಕುಲ, ಭಾಷೆ ಎಲ್ಲವನ್ನು ಮೀರಿದವನು. ಅದಕ್ಕೆಲ್ಲದಕ್ಕಿಂತಲೂ ಕೂಡ ಆತನು ಉನ್ನತನಾದ ಆತನು ವಿಶ್ವಮಾನವನು. ಆತನು ಎಲ್ಲರನ್ನೂ ಕೂಡ ದೇವರ ಬಳಿಗೆ ನಡೆಸುವ ಆತನು. ದೇವರು ಮತ್ತು ಮನುಷ್ಯರನ್ನು ಒಂದು ಮಾಡಿದ ಆತನು. ದೇವರ ಮತ್ತು ಮನುಷ್ಯರ ನಡುವೆ ಇದ್ದ ಒಂದು ಕಂದಕವನ್ನು ತೆಗೆದುಹಾಕಿದವನು ಆತನು. ಸತ್ಯ ವಿಶ್ವಾಸದಲ್ಲಿ ಎಲ್ಲರನ್ನೂ ಕೂಡ ದೇವರ ಬಳಿಗೆ ನಡೆಸಿದಂಥ ಒಬ್ಬ ಸರ್ವಶಕ್ತನು. ಅದನ್ನು ಪೇತ್ರನ ಅರಿಕೆ ಮಾಡ್ತಾನೆ. ತನ್ನೊಳಗಿನ ಸತ್ಯವನ್ನು ಬಿಚ್ಚಿಡ್ತಾನೆ. ತನ್ನೊಳಗಿನ ಸತ್ಯ ಅಂದರೆ ಅದು ದೇವರು ಕೊಟ್ಟಂಥ ಮಾತು, ಅದನ್ನು ಅರಿಕೆ ಮಾಡಿಕೊಳ್ತಾನೆ. ಮತ್ತು ಯೇಸು ಸ್ವಾಮಿ ಹೇಳ್ತಾನೆ, ಆ ಅರಿಕೆಯ ಮೇಲೆ ನಾನು ನನ್ನ ಸಭೆಯನ್ನು ಕಟ್ತೇನೆ ಎಂಬುದಾಗಿ ಹೇಳ್ತಾನೆ. ಅದರಿಂದಾಗಿ ಕರ್ತನಲ್ಲಿ ನನ್ನ ಪ್ರಿಯರೇ, ಸತ್ಯ ಪರರೆಲ್ಲರೂ ನನ್ನ ಮಾತಿಗೆ ಕಿವಿ ಕೊಡ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನಲ್ಲ, ನಾವೆಲ್ಲರೂ ಕೂಡ ಕ್ರಿಸ್ತನ ಮಾತಿಗೆ ಕಿವಿ ಕೊಟ್ಟರೆ ಸತ್ಯದ ಮಾರ್ಗದಲ್ಲಿ ಮುನ್ನಡೀಲಿಕ್ಕೆ ಸಾಧ್ಯವಾಗ್ತದೆ. ಇನ್ನೊಂದು ಸತ್ಯ ನಾವು ನೋಡ್ತೇವೆ, ನಮ್ಮ ಯೇಸು ಸ್ವಾಮಿಯ ಬಗ್ಗೆ ಸ್ನಾನಿಕನಾದ ಯೋಹಾನ ಹೇಳ್ತಾನೆ. ಒಬ್ಬ ನೇರ ನಡೆನುಡಿಯ ಮನುಷ್ಯ, ಒಬ್ಬ ನಿರ್ದಾಕ್ಷಿಣ್ಯ ವ್ಯಕ್ತಿತ್ವ ಇದ್ದ ಆತ ಸ್ನಾನಿಕ ಯೋಹಾನ. ಆತನು ಜನರೊಂದಿಗೆ ಬೆರೀತಾ ಇರಲಿಲ್ಲ. ಆತನು ಕಾಡು ಜೇನು ಮತ್ತು ಮಿಡಿತೆ ಆತನ ಆಹಾರವಾಗಿತ್ತು. ಆತನ ನಾಚೀರ ವ್ರತವನ್ನು ಪಾಲಿಸ್ತಾ ಇದ್ದ. ಸಂಪೂರ್ಣತೆಯ ಜೀವಿತಕ್ಕೋಸ್ಕರ ತನ್ನ ಒಪ್ಪಿಸಿಕೊಟ್ಟಿದ್ದ. ದೇವರ ಸಾನ್ನಿಧ್ಯವನ್ನು ಅನುಭವಿಸ್ತಾ ಇದ್ದ. ಆತನು ಜನರನ್ನು ಪಾಪರಹಿತ ಜೀವಿತಕ್ಕೆ ಪ್ರೇರೇಪಿಸ್ತಾ ಇದ್ದ.
ಅವರನ್ನು ನನ್ನ ನಿರ್ದಾಕ್ಷಿಣ್ಯ ಮಾತುಗಳಿಂದ ಖಂಡಿಸ್ತಾ ಇದ್ದ. ಯಾವುದೇ ಭಯವಿಲ್ಲದೆ ಆತನು ವ್ಯವಹರಿಸ್ತಾ ಇದ್ದ. ಆದರೆ ಕ್ರಿಸ್ತನ ಬಳಿಗೆ ಬರುವಾಗ ಆತನ ಮಾತಿನ ದಾಟಿ ಬದಲಾಗ್ತದೆ. ಅಂತಲೇ ಹೇಳ್ತಾನೆ, ನಾನಾದರೂ ನಿಮಗೆ ನೀರಿನಿಂದ ಸ್ನಾನ ಮಾಡಿಸ್ತೇನೆ, ನನಗಿಂತ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನು ನಿಮಗೆ ಬೆಂಕಿಯಿಂದಲೂ ಪವಿತ್ರಾತ್ಮದಿಂದಲೂ ಸ್ನಾನ ಮಾಡಿಸ್ತಾನೆ ಮತ್ತು ಆತನ ಕೆರೆಗಳ ಭಾರವನ್ನು ಬಿಚ್ಚುವುದಕ್ಕೆ ನಾನು ಯೋಗ್ಯನಲ್ಲ ಅಂತ ಹೇಳ್ತಾನೆ. ಅಷ್ಟರ ಮಟ್ಟಿಗೆ ದೀನತೆ ಆತನಲ್ಲಿ ಇತ್ತು. ಆತ ಕ್ರಿಸ್ತನನ್ನು ಎತ್ತಿ ಹಿಡಿತಾನೆ, ಕ್ರಿಸ್ತನೇ ಸತ್ಯ ಅಂತ ಹೇಳ್ತಾನೆ. ಕ್ರಿಸ್ತನೊಳಗಿನ ಬೆಳಕನ್ನು ಆತನು ಅನುಭವಿಸಿ ಸಾಕ್ಷಿಯ ಬದುಕನ್ನು ಬಾಳುತ್ತಾನೆ ಮತ್ತು ಅದಕ್ಕೋಸ್ಕರ ತನ್ನ ಪ್ರಾಣವನ್ನೇ ಕೊಡುವುದಷ್ಟರ ಮಟ್ಟಿಗೆ ಮುಂದಾಗ್ತಾನೆ. ಅದರಿಂದಾಗಿ ನನ್ನ ಪ್ರಿಯರೇ, ಯೇಸು ಸ್ವಾಮಿ ಆತನ ಬಗ್ಗೆ ಮಾತನಾಡುವಾಗ ಹೇಳ್ತಾನೆ, ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲಿ ಸ್ನಾನಿಕನಾದ ಯೋಹಾನನಿಗಿಂತ ಶ್ರೇಷ್ಠನಾದ ಆತ ಇನ್ನೊಬ್ಬನಿಲ್ಲ ಎಂಬಂಥ ಒಂದು ಬಹಳ ದೊಡ್ಡ ಸರ್ವೋಚ್ಚವಾದಂಥ ಒಂದು ಸಾಕ್ಷಿಯ ಬದುಕಿಗೆ ಆತನನ್ನು ಸೇರಿಸಿಬಿಡ್ತಾನೆ. ನನ್ನ ಪ್ರಿಯರೇ, ಕ್ರಿಸ್ತನೊಳಗಿನ ಸತ್ಯವನ್ನು ಹುಡುಕಿದಕ್ಕಾಗಿ, ಕ್ರಿಸ್ತನೊಳಗಿನ ಆ ಬೆಳಕನ್ನು ತಾನು ಅನುಭವಿಸಿದಕ್ಕಾಗಿ ಆತನು ಶ್ರೇಷ್ಠ ಒಂದು ಮಾತುಗಳನ್ನು ಕ್ರಿಸ್ತನಿಂದ ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಯಿತು. ಸತ್ಯಪರರೆಲ್ಲರೂ ಕ್ರಿಸ್ತನ ಮಾತಿಗೆ ಕಿವಿ ಕೊಡ್ತಾರೆ. ನನ್ನ ಪ್ರಿಯರೇ, ಮತ್ತು ನಾವು ಇನ್ನೊಂದು ಸಾಕ್ಷಿಯನ್ನು ಕ್ರಿಸ್ತನ ಬಗ್ಗೆ ನಾವು ನೋಡ್ಬೋದು. ನಾವು ನೋಡುವುದಾಗಿದ್ದರೆ ಪೌಲನ ಜೀವಿತ. ಆತ ಕ್ರೈಸ್ತ ಸಭೆಯ ಹಿಂಸಕನಾಗಿದ್ದ. ಆತನು ಕ್ರಿಸ್ತನ ವಿರೋಧಿಯಾಗಿದ್ದ. ತಾನೇ ಶ್ರೇಷ್ಠ ಅಂತ ಹೇಳಿಕೊಳ್ತಾ ಇದ್ದ ಮತ್ತು ತನ್ನದೇ ಆಲೋಚನೆಗಳನ್ನು ಬೇರೆಯವರ ಮೇಲೆ ಹೇರ್ತಾ ಇದ್ದ. ಎಲ್ಲ ಕಡೆ ಹೋಗಿ ಕ್ರೈಸ್ತ ಸಭೆಯ ಒಂದು ನಾಶಕ್ಕೆ ಪ್ರಯತ್ನಿಸ್ತಾ ಇದ್ದ. ಆದರೆ ಯೇಸುಸ್ವಾಮಿ ಆತನನ್ನು ಮುಟ್ಟಿದಾಗ, ಯೇಸುಸ್ವಾಮಿ ಆತನನ್ನು ಸಂಧಿಸಿದಾಗ ಆತ ಬಿದ್ದು ಹೋಗ್ತಾನೆ. ಸಂಪೂರ್ಣವಾಗಿ ಆತನು ತನ್ನನ್ನು ಕ್ರಿಸ್ತನ ವಶಕ್ಕೆ ಕೊಡ್ತಾನೆ. ಗಲಾತ್ಯ 2ನೇ ಅಧ್ಯಾಯ 20ನೇ ವಚನ ತೆಗೆದು ನೋಡಿದರೆ ಅಲ್ಲಿ ಹೇಳ್ತಾನೆ, ಆತನು ನಾನಿನ್ನು ಜೀವಿಸುವುದಿಲ್ಲ, ಕ್ರಿಸ್ತೇಸು ನನ್ನಲ್ಲಿ ಜೀವಿಸ್ತಾನೆ. ನಾನು ಕ್ರಿಸ್ತನಿಗೋಸ್ಕರ ಎಲ್ಲವನ್ನೂ ಕೂಡ ನಷ್ಟವೆಂದೆಣಿಸ್ತೇನೆ. ಕ್ರಿಸ್ತನನ್ನು ಅರಿಯುವುದೇ ನನ್ನ ಬಾಳಿನ ಒಂದು ಪ್ರತಿಷ್ಠೆ ಅಂತ ಹೇಳ್ತಾನೆ. ಎಲ್ಲವೂ ಕೂಡ ಕ್ರಿಸ್ತನೇ ಅಂತ ಹೇಳ್ತಾನೆ. ಕ್ರಿಸ್ತನೇ ಸತ್ಯ, ಈ ಜಗತ್ತು ಸತ್ಯ ಅಲ್ಲ, ಕ್ರಿಸ್ತನೇ ಸತ್ಯ ಅಂತ ಹೇಳ್ತಾನೆ. ಇಲ್ಲಿವರೆಗೆ ತಾನು ಕಲಿತದೆಲ್ಲ ಅಸತ್ಯವೆಂಬುದಾಗಿ ಆತನು ಸಾಕ್ಷಿ ನುಡಿತಾನೆ. ಅಂಥ ಸತ್ಯವನ್ನು ಆತನ ಎತ್ತಿ ಹಿಡಿತಾನೆ ನನ್ನ ಪ್ರಿಯರೇ. ಅದರಿಂದಾಗಿ ಆತನ ನೋಡ್ತೇವೆ, ಆತನು ಪತ್ರಿಕೆಗಳನ್ನು ಬರೀತಾನೆ, ಎಲ್ಲ ಅನ್ಯಾಯವನ್ನು ಖಂಡಿಸ್ತಾನೆ, ದೇವರ ಸಾಕ್ಷಿಯನ್ನು ತನ್ನೊಳಗಿಟ್ಟುಕೊಳ್ತಾನೆ. ಜಗತ್ತಿಗೆಲ್ಲ ತನ್ನ ಬದುಕಿನ ಮೂಲಕ ಕ್ರಿಸ್ತನ ಬೆಳಕನ್ನು ಕೊಡುವ ಕಾಯಕದಲ್ಲಿ ನಿರತನಾಗ್ತಾನೆ. ಆತನು ಹೇಳ್ತಾನೆ, ನಾನು ಕ್ರಿಸ್ತನಿಗೋಸ್ಕರ ನನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ತೇನೆ ಎಂಬುದಾಗಿ ಹೇಳ್ತಾನೆ. ಅದರಿಂದಾಗಿ ನನ್ನ ಪ್ರಿಯರೇ, ಕ್ರಿಸ್ತನೊಳಗಿನ ಸತ್ಯವನ್ನು ಅರಿತವರ ಬದುಕೆಲ್ಲ ಬೆಳಕಾಗಿದೆ. ನಮ್ಮ ಜೀವನದಲ್ಲಿ ಕೂಡ ಆ ಬೆಳಕು ಅರಿದು ಬರಲಿಕ್ಕಾಗುವ ಹಾಗೆ ದೇವರು ಸಹಾಯ ಮಾಡಬೇಕೆಂಬುದಾಗಿ ನಾವು ಕೇಳಿಕೊಳ್ಬೇಕು. ಆಗ ಒಂದು ಅದ್ಭುತವಾದಂಥ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯವಾಗ್ತದೆ. ನಾವು ಈ ಕ್ರಿಸ್ತನ ಅರಿಯದೆ, ಕ್ರಿಸ್ತನ ಬಳಿಗೆ ಬಾರದೆ, ಅನುಭವಿಸದೆ ನಮ್ಮ ಜೀವನದಲ್ಲಿ ಸಂತೋಷವೆಂಬುದು ನೆಲೆಯಾಗುವುದಿಲ್ಲ ಎಂಬುದನ್ನು ನಾವು ಅರಿತುಕೊಳ್ಬೇಕು. ಒಂದು ಯುಕ್ತಿ ಹೀಗೆ ಇದೆ, ಸುಳ್ಳು ಅದು ಸತ್ಯವಾಗುವುದಿಲ್ಲ ಮತ್ತು ತಪ್ಪು ಅದು ಸರಿಯಾಗುವುದಿಲ್ಲ, ಸರಿಯಂತ ಎಣಿಸಿಕೊಳ್ಳುವುದಿಲ್ಲ ಮತ್ತು ಕೆಟ್ಟದ್ದು ಯಾವತ್ತೂ ಕೂಡ ಒಳಿತಾಗಿ ಪರಿಣಮಿಸುವುದಿಲ್ಲ, ಒಳಿತಾಗುವುದಿಲ್ಲ. ಏನೇ ಆಗಲಿ ಅದರ ಬಗ್ಗೆ ತುಂಬ ಜನರಿಗೆ ಒಲವಿದ್ದರೂ ಕೂಡ ಮೆಜಾರಿಟಿ ಜನ ಆ ಒಂದು ಸುಳ್ಳು ನಮ್ಮ ಕಡೆ ನಿಂತರೂ ಕೂಡ ಸತ್ಯವೇ ಕೊನೆಯಲ್ಲಿ ಜಯವನ್ನು ಹೊಂದುತ್ತದೆ. ಯಾಕೆಂದರೆ ಸತ್ಯ ಅದು ಬೆಳಕಾಗಿ ಅದು ಎಲ್ಲರ ಮುಂದೆ ಪಸರಿಸುವಾಗ ದೊಡ್ಡ ಆಶೀರ್ವಾದದಾಯಕ ಜೀವಿತವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಯೇಸು ಒಂದು ಸತ್ಯ ಹೇಳ್ತಾನೆ. ನಾವು ಪರ್ವತ ಪ್ರಸಂಗಗಳನ್ನು ನೋಡಿದರೆ ಭಾಳ ಅದ್ಭುತವಾದಂಥ ಸತ್ಯಗಳು ಆತನಿಂದ ಬರ್ತದೆ. ನಾವು ದೇವರ ಬಳಿಗೆ ಸೇರಬೇಕಾಗಿದ್ದರೆ ನಮ್ಮ ಇಡೀ ದೇಹ ಪರಿಶುದ್ಧವಾಗಿರಬೇಕು. ನಮ್ಮ ದೇಹದ ಒಂದು ಅಂಗ ಅದು ಪಾಪಕ್ಕೆ ಪ್ರೇರೇಪಿಸಲ್ಪಡುವುದಾಗಿದ್ದರೆ ನಾವು ದೇವರ ಬಳಿಗೆ ಸೇರಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಬಲಗೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾಗಿದ್ದರೆ ಅದನ್ನು ಕಡಿದು ಬಿಸಾಡಿಬಿಡು. ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾಗಿದ್ದರೆ ಅದನ್ನು ತೆಗೆದು ಹಾಕಿಬಿಡು. ಯೇಸುಸ್ವಾಮಿ ದೇವರ ಮಾತುಗಳನ್ನು ಮತ್ತಷ್ಟು ಆಳಕ್ಕೋಗಿ ಅದರೊಳಗೆ ಹುದುಗಿದ ಸತ್ಯದ ನಿಕ್ಷೇಪವನ್ನು ಹೊರಗೆ ತೆಗಿತಾನೆ.
ಸತ್ಯವೇದದಲ್ಲಿ ನೀವು ದೇವರ ದಶಾಜ್ಞೆಗಳಲ್ಲಿ ಬರೆಯಲ್ಪಟ್ಟಿದೆ ನರಹತ್ಯೆ ಮಾಡಬಾರದೆಂಬುದಾಗಿ. ಆದರೆ ಯೇಸು ಸ್ವಾಮಿ ಹೇಳ್ತಾನೆ, ತನ್ನ ಸಹೋದರನ ಚೀತು ನೀಚ ಎನ್ನುವವನು ಕೂಡ ನರಹತ್ಯೆ ಮಾಡಿದ್ದಕ್ಕೆ ಸಮಾನನಾಗಿದ್ದಾನೆಂಬುದಾಗಿ ಹೇಳ್ತಾನೆ. ಒಳಗಿನ ಸತ್ಯ, ಒಳಗಿನ ನಿಕ್ಷೇಪವನ್ನು ಹೊರತೆಗಿತಾನೆ. ನಮ್ಮನ್ನು ಪರಿಪೂರ್ಣವಾಗಿ ಶುದ್ಧವಾಗಿರಲಿಕ್ಕೆ ತನ್ನೊಳಗಿನ ಸತ್ಯವನ್ನು ಹಿಡಿದುಕೊಂಡು ಪ್ರಯತ್ನ ಮಾಡ್ತಾನೆ. ಅದರಿಂದಾಗಿ ಆ ಸತ್ಯಕ್ಕೆ ನಾವು ಶರಣಾಗಬೇಕು. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ದಶಾಜ್ಞೆಗಳಲ್ಲಿ ವ್ಯಭಿಚಾರ ಮಾಡಬಾರದೆಂಬುದಾಗಿ. ಆದರೆ ಯೇಸು ಸ್ವಾಮಿ ಹೇಳ್ತಾನೆ, ಪರಸ್ತ್ರೀಯನ್ನು ನೋಡಿ ಮನಸ್ಸಿನಲ್ಲಿ ಮೋಹಿಸುವ ಅವನು ಪ್ರತಿಯೊಬ್ಬನು ಅದಾಗಲೇ ವ್ಯಭಿಚಾರ ಮಾಡಿದವನಾಗಿದ್ದಾನೆ ಎಂಬುದಾಗಿ ಹೇಳ್ತಾನೆ. ಇದರಿಂದ ನಮ್ಮ ಬದುಕಿನಲ್ಲಿ ದೇವರ ಬಳಿಗೆ ಬರಬೇಕಾಗಿದ್ದರೆ, ಪರಿಶುದ್ಧನಾದ ದೇವರನ್ನು ಅನುಭವಿಸಬೇಕಾಗಿದ್ದರೆ, ದೇವರೊಳಗಿನ ಸತ್ಯ ನಮ್ಮನ್ನು ಆಳಬೇಕೆಂಬುದಾಗಿ ಆತನು ಕರೆ ಕೊಡ್ತಾನೆ. ಆಗ ಮಾತ್ರ ಪರಿಪೂರ್ಣತೆಯ ಬದುಕು, ಒಂದು ಆಶೀರ್ವಾದದ ಬದುಕು ನಮ್ಮದಾಗ್ತದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಅದರಿಂದಾಗಿ ಆತನು ಯಾವುದೇ ನಿರ್ಭೀತಿ ಇಲ್ಲದೆ, ನೋಡಿ ಯೇಸು ಸ್ವಾಮಿ ಮಾತನಾಡಿದಾಗ ಸಹಸ್ರಾರು ಜನ ಸೇರ್ತಾ ಇದ್ದರು. ಆತನೊಳಗೆ ಒಂದು ಚುಂಬಕ ಶಕ್ತಿ ಇತ್ತು. ಆತನು ನೋಡಿದರೆ ಸ್ವಸ್ಥತೆ ಬರ್ತಾ ಇತ್ತು. ಆತನು ಮುಟ್ಟಿದರೆ ಜನರು ಆರೋಗ್ಯ ಹೊಂದ್ತಾಯಿದ್ದರು. ಆತನು ಪ್ರಕೃತಿಯ ಮೇಲೆ ಹಿಡಿತವನ್ನು ಸಾಧಿಸಿದ್ದ, ಎಲ್ಲವನ್ನು ಕೂಡ ತನ್ನ ಹತೋಟಿಗಳಲ್ಲಿ ತಕ್ಕೊಂಡಿದ್ದ. ಆತನಲ್ಲಿ ಅದ್ಭುತವಾದ ಒಂದು ಸ್ಥಿತಿ ಇತ್ತು. ಇದು ಹೇಗೆ ಸಾಧ್ಯವಾಯಿತೆಂದರೆ ಆತನಲ್ಲಿ ಒಳಗೊಂದು ಹೊರಗೊಂದಿರಲಿಲ್ಲ, ಇದ್ದ ಹಾಗೆ ಇದ್ದ, ಯಥಾರ್ಥವಾಗಿದ್ದ, ಪಾರದರ್ಶಕತೆ ಇತ್ತು, ಸತ್ಯ ಇತ್ತು. ಆತನಲ್ಲಿ ಯಾವುದೇ ಭಯವಿರಲಿಲ್ಲ, ಅಂಜಿಕೆ ಇರಲಿಲ್ಲ, ಅಳುಕು ಇರಲಿಲ್ಲ. ಆತನು ಎಲ್ಲರ ಮುಂದೆ ನಿರ್ಭೀತಿಯಿಂದ ಮಾತಾಡ್ತಾ ಇದ್ದ, ದೇವರ ಸತ್ಯವನ್ನೇ ಪ್ರತಿಪಾದಿಸ್ತಿದ್ದ, ದೇವರನ್ನೇ ತನ್ನ ಬದುಕಿನ ಮೂಲಕ ತೋರಿಸ್ತಾ ಇದ್ದ. ಎಲ್ಲರಿಗೂ ಕೂಡ ಜೀವವನ್ನು ಕಟ್ಟಿಕೊಡಲಿಕ್ಕೆ ಆತನಿಗೆ ಸಾಧ್ಯವಾಯಿತು. ಇವತ್ತು ಕೂಡ ನಾವುಗಳ ಅದ್ಭುತಗಳನ್ನು ಮಾಡಬೇಕಾ? ನಾವುಗಳು ಇವತ್ತು ಒಂದು ದೇವರ ಸಮಾನತೆಯನ್ನು ಪ್ರತಿಪಾದಿಸಿ ಅದರಲ್ಲಿ ಯಶಸ್ಸಾಗಬೇಕಾ? ನಮ್ಮೊಳಗೆ ದೇವರ ಸತ್ಯ ಮನೆ ಮಾಡಿರಬೇಕು. ಆವಾಗಲೇ ನಾವು ಶ್ರೇಷ್ಠವಾದನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ನಾವು ನಮ್ಮ ಮನಸ್ಸಿನೊಳಗೆ ಆ ಸತ್ಯವನ್ನು ಮರೆತು ಸುಳ್ಳಿನ ದಾಸರಾಗಿ ಬಿಟ್ಟರೆ, ಕೆಡುಕತನದ ದಾಸರಾಗಿ ಬಿಟ್ಟರೆ, ನಾವು ಅನೀತಿಯನ್ನು ಮಾಡುವವರಾಗಿದ್ದರೆ ಜೀವಿತದಲ್ಲಿ ಯಾವುದನ್ನು ಕೂಡ ವೈಯಕ್ತಿಕವಾಗಲಿ, ಸಭೆಯಾಗಲಿ, ಸಮಾಜವಾಗಲಿ ಒಂದು ಆಶೀರ್ವಾದವನ್ನು ಕಲ್ಪಿಸಿಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ಕ್ರಿಸ್ತನೊಳಗೆ ಸತ್ಯಕ್ಕೆ ನಾವು ವಿಧೇಯರಾಗಬೇಕೆಂಬುದಾಗಿ ನಾವು ಯಾವಾಗ ಮನಸ್ಸು ಮಾಡ್ತೀವಿ ಆಗ ಒಂದು ಆಶೀರ್ವಾದದಾಯಕ ಜೀವಿತ ನಮ್ಮ ನಾಳಲಿಕ್ಕೆ ಸಾಧ್ಯವಾಗ್ತದೆ. ಯೇಸು ಸ್ವಾಮಿ ಮತ್ತೊಂದು ಸತ್ಯವನ್ನು ನಮ್ಮ ಮುಂದೆ ಪ್ರತಿಪಾದಿಸ್ತಾನೆ. ಬದುಕು ಪರಿಪೂರ್ಣವಾಗಬೇಕಾಗಿದ್ದರೆ, ಬದುಕು ಆಶೀರ್ವಾದಬೇಕಾಗಿದ್ದರೆ, ಎಲ್ಲರ ಪ್ರೀತಿಗೆ ಪಾತ್ರರಾಗಬೇಕಾಗಿದ್ದರೆ ಮತ್ತೊಂದು ಸತ್ಯವನ್ನು ಆತ ನಮ್ಮ ಮುಂದೆ ಪ್ರತಿಪಾದಿಸ್ತಾನೆ. ಆತನು ಹೇಳ್ತಾನೆ ಮತ್ತಾಯನ ಬರೆದ ಸುವಾರ್ತೆಯ 22ನೇ ಅಧ್ಯಾಯದ 37ನೇ ವಚನದಲ್ಲಿ, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕೆಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ದೇವರನ್ನು ಸಂಪೂರ್ಣತೆಯಿಂದ ಪ್ರೀತಿಸು, ಆತನನ್ನು ಪರಿಪೂರ್ಣವಾಗಿ ಪ್ರೀತಿಸು, ಎಲ್ಲವನ್ನು ಬಿಟ್ಟು ದೇವರನ್ನು ಆರಾಧಿಸು, ದೇವರಿಗೆ ಮೊದಲ ಪ್ರಾಶಸ್ತ್ಯ ಕೊಡು ಎಂಬುದಾಗಿ ಕರೆ ಕೊಡ್ತಾನೆ. ದೇವರ ಚಿತ್ತಕ್ಕೆ ವಿಧೇಯನಾಗು ಅಂತ ಹೇಳ್ತಾನೆ. ಕೇವಲ ಹೇಳಿದು ಮಾತ್ರವಲ್ಲ, ಅದನ್ನು ತನ್ನ ಬದುಕಿನಲ್ಲಿ ಪಾಲಿಸ್ತಾನೆ. ದೇವರೇ ಸರ್ವಸ್ವ ಅಂತ ಹೇಳ್ತಾನೆ. ದೇವರು ಕೈವರ್ತಿಸಿಕೊಟ್ಟ ಕೆಲಸವೆಲ್ಲವನ್ನು ಕೂಡ ಆತನು ಈ ಲೋಕದಲ್ಲಿರುವಾಗ ಮಾಡಿ ಮುಗಿಸಿ ದೇವರಿಗೆ ಸಂಪೂರ್ಣವಾದಂಥ ವರದಿ ಒಪ್ಪಿಸ್ತಾನೆ. ದೇವರನ್ನೇ ಆತನು ಮಹಿಮೆ ಪಡಿಸ್ತಾನೆ. ಅದೇ ಪ್ರಕಾರ ಆತನ ಶಿಷ್ಯರು ಕೂಡ ಅದನ್ನು ಮಾಡಬೇಕು. ಆತನ ಜನರು ಕೂಡ, ಜನಾಂಗ ಕೂಡ ಅದನ್ನೇ ಮಾಡಬೇಕೆಂಬುದಾಗಿ ಕರೆ ಕೊಡ್ತಾನೆ. ದೇವರೊಂದಿಗೆ ಐಕ್ಯವಾಗಿ ಬದುಕಬೇಕೆಂಬಂಥ ದೊಡ್ಡ ಸ್ಥಿರ ಮನಸ್ಸು ನಮ್ಮೊಳಗಿರಬೇಕೆಂಬಂಥ ಸತ್ಯವನ್ನು ಸಾರಿದ ಸರ್ವಶಕ್ತನಾದ ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಫಲ ಆಗ ಮಾತ್ರ ಸಿಗ್ತದೆ ಅಂತ ಹೇಳ್ತಾನೆ. ಮತ್ತು ಇನ್ನೊಂದು ಹೇಳ್ತಾನೆ ಆತನು, ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಒಂದು ಉಂಟು. ಅದು ಯಾವುದೆಂದರೆ ನಿನ್ನ ನೆರೆಯವನು ನಿನ್ನ ಹಾಗೆ ಪ್ರೀತಿಸಬೇಕು. ನಾವು ಜೊತೆ ಮನುಷ್ಯರೊಂದಿಗೆ ಕೂಡ ಒಂದು ಉತ್ತಮವಾದ ಸಂಬಂಧವನ್ನು ಸ್ಥಾಪಿಸಬೇಕಂತ ಹೇಳ್ತಾನೆ. ನಾವು ಜೊತೆ ಮನುಷ್ಯನೊಂದಿಗೆ ನಮ್ಮ ಬದುಕನ್ನು ಹಂಚಿಕೊಳ್ಬೇಕು, ಒಳ್ಳೆಯದನ್ನು ಹಂಚಿಕೊಳ್ಬೇಕೆಂಬುದಾಗಿ ಹೇಳ್ತಾನೆ. ಜೊತೆ ಮನುಷ್ಯರನ್ನು ಪ್ರೀತಿಸಬೇಕೆಂಬುದಾಗಿ ಹೇಳ್ತಾನೆ. ದೇವರು ಮತ್ತು ಜೊತೆ ಮನುಷ್ಯರೊಂದಿಗೆ ಒಂದು ಬ್ಯಾಲೆನ್ಸ್ ಆದ ಬದುಕನ್ನು ನಡೆಸಲಿಕ್ಕೆ ಯೇಸು ಸ್ವಾಮಿ ಕರೆ ಕೊಡ್ತಾನೆ. ಮತ್ತು ಅದೇ ರೀತಿಯಾಗಿ ಆತನು ಮಾಡಿ ತೋರಿಸ್ತಾನೆ ಕೂಡ. ಎಲ್ಲರ ಬಗ್ಗೆ ಚಿಂತಿಸ್ತಾನೆ ಯೇಸು ಸ್ವಾಮಿ. ತನಗೆ ಒಳಿತು ಮಾಡಿದವರಿಗೂ ಕೂಡ, ತನಗೆ ಕೆಡುಕು ಮಾಡಿದವರಿಗೂ ಕೂಡ ಆತನು ಆಶೀರ್ವಾದವನ್ನು ಬೇಡ್ತಾನೆ. ಅವರೆಲ್ಲರ ಬದುಕಿಗೆ ಪ್ರಾರ್ಥಿಸ್ತಾನೆ. ಅವರೆಲ್ಲರನ್ನು ಕೂಡ ಆತನು ಗೌರವಿಸ್ತಾನೆ. ಒಂದು ಅದ್ಭುತ ಜೀವನ ಬದುಕಿದ್ದಾನೆ. ಅದೇ ಸತ್ಯವನ್ನು ನಾವು ಹಿಡಿದುಕೊಳ್ಬೇಕರ್ತಾರೆ ನನ್ನ ಪ್ರಿಯರೇ. ದೇವರ ಸತ್ಯ ನಮ್ಮೊಳಗೆ ನಿಲ್ಲುವಾಗ, ನೆಲೆಯಾಗುವಾಗ ನಾವೆಲ್ಲವನ್ನು ಕೂಡ ಆಶೀರ್ವಾದದಾಯಕವಾಗಿ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನಾವು ಪೌಲನ ಬದುಕು ನೋಡಿದರೆ, ಕ್ರಿಸ್ತನು ಸತ್ಯ ಎಂದು ಸಾರಿದ ಆತನ ಜೀವನದ ಕ್ರಮ ನೋಡಿದರೆ, ಆತನು ಹೇಳ್ತಾನೆ, ನಮ್ಮೊಳಗೆ ಒಂದು ಸತ್ಯವನ್ನು ಪ್ರತಿಪಾದಿಸ್ತಾನೆ. ನಿಮ್ಮ ದೇಹವು ಗರ್ಭಗುಡಿಯಾಗಿದೆ. ದೇವರ ಆತ್ಮನು, ದೇವರು ನಿಮ್ಮಲ್ಲಿ ನೆಲೆಯಾಗಿರ್ತಾನೆ. ಯಾರಲ್ಲಿ ದೇವರ ಆತ್ಮನಿದ್ದಾನೋ ಅವನಿಗೆ ಬಿಡುಗಡೆ ಉಂಟು ಹೇಳ್ತಾನೆ.
ಎಷ್ಟು ದೊಡ್ಡ ಸತ್ಯ ಅಂತ ಹೇಳಿದರೆ, ಇದನ್ನು ಅರಿತುಕೊಂಡ್ರೆ ನಾವು ರಕ್ಷಣೆಯ ಪಥಕ್ಕೆ ಸಾಗಿಸಲ್ಪಡ್ತೇವೆ, ಪರಿಪೂರ್ಣತೆಡೆಗೆ ಹೋಗ್ತೇವೆ. ನಾವು ದೇವರು ನಮ್ಮೊಟ್ಟಿಗಿರುವಾಗ, ಯಾರೋ ನಮ್ಮನ್ನು ನೋಡುವಾಗ ನಾವು ತಪ್ಪು ಮಾಡುವುದಿಲ್ಲ ನೋಡಿ. ಅದೇ ರೀತಿಯಾಗಿ ದೇವರು ನಮ್ಮೊಟ್ಟಿರುವಾಗ, ದೇವರು ನಮ್ಮನ್ನು ನೋಡುವಾಗ, ಗಮನಿಸುವಾಗ ನಾವು ಯಾವುದೇ ರೀತಿಯ ತಪ್ಪುಗಳನ್ನು ಮಾಡುವುದಿಲ್ಲ, ಯಾವುದೇ ರೀತಿಯ ಪಾಪದ ಜೀವಿತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವುದಿಲ್ಲ. ಆವಾಗ ನಮ್ಮ ಬದುಕು ಆಶೀರ್ವದಿಸಲ್ಪಡ್ತದೆ. ಪೌಲ ಆ ಸತ್ಯವನ್ನು ಕಂಡುಕೊಳ್ತಾನೆ, ನಮ್ಮೊಳಗೆ ದೇವರಿದ್ದಾನೆ, ನೀವು ದೇವರ ಆಲಯವಾಗಿದ್ದೀರಿ ಎಂಬುದಾಗಿ ಹೇಳ್ತಾ. ನಾವು ಕೊರಿಂಥದವರಿಗೆ ಬರೆದ ಮೊದಲ ಪತ್ರಿಕೆಯನ್ನು ನೋಡಿದರೆ ಅಲ್ಲಿ ಆತನು ಮಾತನಾಡ್ತಾನೆ. 1 ಕೊರಿಂಥ 3:16 3ನೇ ಅಧ್ಯಾಯದ 16ನೇ ವಚನದಲ್ಲಿ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರ ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದುದು, ಆಲಯವು ನೀವೇ. ಪ್ರತಿ ಮಾತುಗಳಲ್ಲಿ ಸತ್ಯವೇದವನ್ನು ನಾವು ತೆಗೆದು ನೋಡಿದರೆ ಆದಿಕಾಂಡದಿಂದ ಪ್ರಕಟಣೆ ತನಕ ಜೀವನಕ್ಕೆ ಬೇಕಾದಂಥ ಸತ್ಯವನ್ನು ಪ್ರತಿಪಾದಿಸುವಂಥ ಅದ್ಭುತ ಒಂದು ಜೀವನವನ್ನು ನಾವು ಕಾಣ್ತೇವೆ ಕರ್ತನ ಪ್ರಿಯರೇ. ಅದಕ್ಕಾಗಿ ಸರ್ವಶಕ್ತನಾದ ದೇವರೊಳಗಿನ ಸತ್ಯ ನಮ್ಮನ್ನು ಆಳಬೇಕಾಗಲಿಕ್ಕೆ ನಾವು ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಡ್ಬೇಕು. ದೇವರ ವಾಕ್ಯ ಸತ್ಯವಾದದ್ದು, ಅದು ನಿತ್ಯವಾದದ್ದು, ಅದು ನಿರರ್ಥಕವಾದದ್ದಲ್ಲ, ಅದರಲ್ಲಿ ಯಾವುದೇ ಲೋಪಗಳಿಲ್ಲ. ಅದು ನಮ್ಮ ಜೀವವನ್ನು ಉಜ್ಜೀವಿಸ ಮಾಡ್ತದೆ, ನಮ್ಮ ಪ್ರಾಣಕ್ಕೆ ಅದು ಶಕ್ತಿ ಕೊಡ್ತದೆ, ಕಣ್ಣುಗಳಿಗೆ ಕಳೆ ಕೊಡ್ತದೆ ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾನೆ. ಅದರಿಂದಾಗಿ ಅಂಥ ಸತ್ಯವನ್ನು ನಮ್ಮೊಳಗಿಟ್ಟುಕೊಂಡು ಸೈತಾನನ ಎಲ್ಲ ಕ್ರಿಯೆಗಳನ್ನು ನಾವು ದೂರ ಮಾಡಲಿಕ್ಕೆ ದೇವರ ಬಲವನ್ನು ಬೇಡುವಾಗ ಒಂದು ಅದ್ಭುತವಾದಂಥ ಜೀವಿತವನ್ನು ಸಾಗಿಸಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ನಾವು ಎನ್ನಿಸ್ತೇವೆ. 1 ಕೊರಿಂಥದ ಪತ್ರಿಕೆಯನ್ನು ತೆಗೆದು ನೋಡಿದರೆ 6ನೇ ಅಧ್ಯಾಯದ 19ನೇ ವಚನದಿಂದ ಪೌಲನು ಹೇಳ್ತಾನೆ, ತನಗಿರುವಂಥ ಸತ್ಯವನ್ನು ನಮ್ಮ ಮುಂದೆ ಪ್ರತಿಪಾದನೆ ಮಾಡ್ತಾನೆ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಎಂಬುದಾಗಿ ಹೇಳ್ತಾನೆ. ನೀವು ದೇವರ ಸೊತ್ತು, ನೀವು ಸ್ವಂತ ಸೊತ್ತಲ್ಲ, ನಮ್ಮ ದೇಹದ ಮೇಲೆ ಅಧಿಕಾರವಿಲ್ಲವೆಂಬುದಾಗಿ ಅಲ್ಲಿ ಪೌಲ ಪ್ರತಿಪಾದಿಸ್ತಾನೆ. ನಮ್ಮ ದೇವರು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ ಎಂಬುದಾಗಿ ಹೇಳ್ತಾನೆ. ಕನ್ನಡ ಸಂಗೀತ ಭಾಷೆಲ್ ಮಿಷನ್ ಕನ್ನಡ ಸಂಗೀತ 313 ತೆಗೆದರೆ ಕೊನೆಯ ಚರಣ 3ನೇ ಚರಣ, ಕ್ರಿಸ್ತನು ಕ್ರಯಕ್ಕೆ ಕೊಂಡ ಜನಾಂಗವಿದ್ದೇವೆ, ರಾಜನ ಚಿತ್ತಕ್ಕೆ ಒಪ್ಪಲಿ ದಾಸರ ಸೇವೆ, ಒಡೆಯನು ನಮಗೆ ಒಲೆಯಲು ಸುಖದಿ ಜೀವಿಸುತ್ತೇವೆ ಎಂಬುದಾಗಿ ಆತ ಭಕ್ತನಲ್ಲಿ ಪ್ರತಿಪಾದಿಸ್ತಾನೆ. ನಮ್ಮ ದೇಹದ ಮೇಲೆ ನಮಗೆ ಅಧಿಕಾರವಿಲ್ಲ ಎಂಬುದು ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ನನ್ನ ಪ್ರಿಯರೇ. ಸತ್ಯದ ಅರಸನ ಪ್ರಜೆಗಳು ನಾವು ಆತನ ಮಾತಿಗೆ ಕಿವಿ ಕೊಡಬೇಕು. ನಮಗೆ ಯಾವುದೇ ಇವತ್ತು ನಾವು ಶ್ರಮೆ ಮರಣಗಳ ಕಾಲ ಅಂತ ಹೇಳ್ತೇವೆ. ಈ ಶ್ರಮೆ ಮರಣಗಳ ಕಾಲದಲ್ಲಿ ನಮ್ಮಲ್ಲಿ ಉಪವಾಸ ಅಥವಾ ಇಷ್ಟವಾದದನ್ನು ಬಿಟ್ಟು ಬಿಡುವಂಥದ್ದು. ಉಪವಾಸ ಅಂದರೆ ದೈಹಿಕವಾದ ಉಪವಾಸಕ್ಕಿಂತಲೂ ಹೆಚ್ಚಾಗಿ ನಾನು ಎಣಿಸ್ತೇನೆ ನಮಗಿರುವಂಥ ಕೆಟ್ಟ ಅಭ್ಯಾಸಗಳನ್ನು ಬಿಡಬೇಕು, ನಮ್ಮಲ್ಲಿರುವಂಥ ಕೆಟ್ಟ ಚಾಳಿಗಳನ್ನು ಬಿಡಬೇಕು, ನಮ್ಮಲ್ಲಿ ಇರುವಂಥ ಪವಿತ್ರ ಆತ್ಮನನ್ನು ನಾವು ಮತ್ತಷ್ಟು ಉಜ್ವಲನಗೊಳ್ಳಲಿಕ್ಕೆ ಅವಕಾಶ ಕೊಡಬೇಕು. ಪವಿತ್ರಾತ್ಮನ ಸ್ವರಕ್ಕೆ ಕಿವಿ ಕೊಡಬೇಕು. ಆತನು ಹೇಳುವಂಥ ಮಾರ್ಗವನ್ನು ನಾವು ಕಂಡುಕೊಳ್ಬೇಕು. ಸತ್ಯದ ಮಾರ್ಗದಲ್ಲಿ ನಡೆಸಿ ಎಂಬುದಾಗಿ ಪ್ರತಿನಿತ್ಯ ಆತನನ್ನು ಬೇಡಬೇಕು. ಅದು ನಿಜವಾದ ಅರ್ಥದಲ್ಲಿ ಶ್ರಮೆ ಮರಣಗಳ ಕಾಲದ ಧ್ಯಾನದ ವಿಷಯ ಅಂಥೇಳಿ ನಾನು ತಿಳ್ಕೊಳ್ತೇನೆ. ಆಗೋದ್ರಿಂದ ನಾವು ನಮ್ಮ ಜೀವನದ ಎಲ್ಲ ಸಮಯಗಳಲ್ಲಿ ಕ್ರಿಸ್ತನಿಗೆ ದಾಸರಾಗುವ, ಕ್ರಿಸ್ತನೊಳಗಿನ ಪ್ರತಿಯೊಂದು ಮಾತು, ಪ್ರತಿಯೊಂದು ಬೋಧನೆ ನಮ್ಮನ್ನು ಅದು ಚೈತನ್ಯಗೊಳಿಸಲಿ. ನಾವು ಎಲ್ಲ ರೀತಿಯಲ್ಲಿ ಪಾಪದ ಜೀವಿತವನ್ನು ಬಿಟ್ಟು ಒಂದು ಅದ್ಭುತ ಬದುಕನ್ನು ಬಾಳಲಿಕ್ಕೆ ಕ್ರಿಸ್ತನು ನಮಗೆ ಸಹಾಯ ಮಾಡಲಿ, ಎಲ್ಲ ಕಡೆ ತನ್ನ ಆಶೀರ್ವಾದವನ್ನು ಸುರಿಸಲಿ ಎಂಬುದಾಗಿ ನಾನು ಕೇಳಿಕೊಳ್ತೇನೆ. ಯೂದ ತನ್ನ ಪತ್ರಿಕೆಯಲ್ಲಿ ಒಂದು ಅದ್ಭುತ ಮಾತನ್ನು ಬರೆದಿದ್ದಾನೆ. ಅದನ್ನು ಹೇಳಿ ನನ್ನ ಈ ಒಂದು ಸಂದೇಶವನ್ನು ಮುಗಿಸ್ತೇನೆ. ಆತನು ಹೇಳ್ತಾನೆ 20ನೇ ವಚನದಲ್ಲಿ ಯೂದನ ಪತ್ರಿಕೆಯಲ್ಲಿ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳ್ರಿ ಎಂಬುದಂಥ ಒಂದು ಸತ್ಯ ಸಂದೇಶವನ್ನು ಯೂದ ಕೊಡ್ತಾನೆ. ಯಾರೆಲ್ಲ ಕ್ರಿಸ್ತನನ್ನು ಸಂಧಿಸಿದಾರೋ ಅವರೆಲ್ಲರಲ್ಲಿ ಕೂಡ ಈ ಬೆಳಕು ಕಾಣ್ತದೆ. ಕರ್ತನ ಪ್ರಿಯರೇ, ಕ್ರಿಸ್ತನೇ ಸತ್ಯ ಎಂಬಂಥ, ನಿತ್ಯವಾಗಿ ಕೂಡ ಆತನ ಇರುತ್ತಾನೆಂಬಂಥ ಒಂದು ದೊಡ್ಡ ಸ್ಥಿತಿ ಇರ್ತದೆ. ನಾವುಗಳು ಕೂಡ ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ನಮ್ಮ ಹೃದಯಾಂತರದಿಂದ ತಕ್ಕೊಂಡು ಆತನಿಗೆ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ನಾವು ಏನೂ ಅಲ್ಲ, ಕ್ರಿಸ್ತ ನಿನ್ನ ಸತ್ಯದ ಬೆಳಕನ್ನು ಹಿಡಿದುಕೊಂಡು ನಮ್ಮನ್ನು ಪ್ರವೇಶಿಸೆಂದು ಕೇಳಿಕೊಳ್ಳುವ. ಆಗ ದೇವರು ನಮ್ಮನ್ನು ಎಲ್ಲ ರೀತಿಯಲ್ಲಿ ಬಲಪಡಿಸ್ತಾನೆ. ನಾವು ತಲೆಬಾಗಿ ಪ್ರಾರ್ಥನೆ ಮಾಡುವ. ಪರಿಶುದ್ಧನಾದ ಕರ್ತ, ನಿನ್ನ ಕರಗಳಲ್ಲಿ ನಮ್ಮನ್ನು ಕೊಡ್ತೇವೆ. ನಿನ್ನ ಪ್ರೀತಿಯ ಸ್ಥಿತಿ ನಮ್ಮಲ್ಲಿ ಕಂಡು ಬರಲಿ. ನಿನ್ನೊಳಗಿನ
ಆ ಅತ್ಯದ್ಭುತವಾದ ಸತ್ಯ ನಮ್ಮನ್ನು ಆಳಲಿ. ಸತ್ಯಪರರೆಲ್ಲರೂ ನಿನ್ನ ಧ್ವನಿಗೆ ಕಿವಿ ಕೊಡುತ್ತಾರೆ ಎಂಬುದಾಗಿ ನೀನು ಹೇಳುತ್ತಿ. ನಾವೆಲ್ಲರೂ ಕೂಡ ಆ ನಿನ್ನ ಸತ್ಯಕ್ಕೆ ವಿಧೇಯರಾಗಿ ನಿನ್ನ ಪ್ರೀತಿಯ ರಾಜ್ಯಕ್ಕೆ ಸೇರಲಿಕ್ಕೆ ನಿನ್ನೊಳಗಿನ ಬಲ ಕೊಡು. ಈ ಪ್ರಪಂಚ ಸತ್ಯವಲ್ಲ ದೇವ, ಆ ಪರಲೋಕದ ಸಂಸ್ಥಾನ ಮಾತ್ರ ಸತ್ಯ. ಅಲ್ಲಿ ನಾವು ನಿನ್ನನ್ನು ಆರಾಧಿಸುವ ಸ್ಥಿತಿಗೆ ನೀನು ಕ್ರಿಸ್ತನಲ್ಲಿ ನಮ್ಮನ್ನು ನಡೆಸ್ತೀ ಎಂಬಂಥ ನಿರೀಕ್ಷೆಯೊಂದಿಗೆ ನಿನ್ನ ಕೈಗಳಲ್ಲಿ ಕೊಡ್ತೇವೆ. ಕರ್ತ, ನಮ್ಮೊಳಗೆ ಬಂದಿರು. ನಿನಗೆ ಮಹಿಮೆಯಾಗಲಿ, ಆರಾಧನೆಯಾಗಲಿ. ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು, ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ